पापा मेरी जान हरदम रखना। ನಟ ದರ್ಶನ್ ಅವರು ಕೆಂಗೇರಿಯ BGS ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಅವರು ಚಿಕಿತ್ಸೆ ನಂತರ ಡಿಸ್ಚಾರ್ಜ್ ಆಗಿ ಆಸ್ಪತ್ರೆಯಿಂದ ಮನೆಗೆ ಹೋಗಿದ್ದಾರೆ. ದರ್ಶನ್ ಡಿಸ್ಚಾರ್ಜ್ ಆಗುವಾಗ ಅವರೊಂದಿಗೆ ಅವರ ಪತ್ನಿ ವಿಜಯಲಕ್ಷ್ಮಿ, ಮಗ ವಿನೀಶ್ ಹಾಗೂ ಸ್ನೇಹಿತ ಧನ್ವೀರ್, ಸಹೋದರ ದಿನಕರ್ ತೂಗ್ದೀಪ್ ಹಾಗೂ ಅವರ ಪತ್ನಿ ಇದ್ರು. ನಟ ದರ್ಶನ್ ಹೊಸಕೆರೆ ಹಳ್ಳಿಯಲ್ಲಿರುವ ತಮ್ಮ ಪತ್ನಿಯ ಫ್ಲಾಟ್ಗೆ ತೆರಳಿದ್ದಾರೆ. ದರ್ಶನ್ ಪುತ್ರ ವಿನೀಶ್ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಅನ್ನ ಹಾಕಿಕೊಂಡಿದ್ದಾರೆ. ಅಪ್ಪ ಮಗನ ಹೆಗಲ ಮೇಲೆ ಕೈಯಿಟ್ಟು ನಡೆಯುವಂತಹ ಫೋಟೋವನ್ನು ಇನ್ಸ್ಟಾ ಸ್ಟೋರಿಯಾಗಿ ಹಾಕಿಕೊಂಡಿದ್ದಾರೆ. ಇದಕ್ಕೆ ಪಾಪಾ ಮೇರಿ ಜಾನ್ ಮ್ಯೂಸಿಕ್ ಕೂಡ ಆ್ಯಡ್ ಮಾಡಿದ್ದಾರೆ. ಈ ಒಂದು ಫೋಟೋ ಎಮೋಷನಲ್ ಆಗಿ ಜನಗಳಿಗೆ ಕನೆಕ್ಟ್ ಆಗ್ತಿದೆ. ಅನಿಮಲ್ ಸಿನಿಮಾದಲ್ಲಿ ತಂದೆ ಮಗನ ಬಾಂಡಿಂಗ್ ತೋರಿಸಲಾದ ಪಾಪಾ ಮೇರಿ ಜಾನ್ ಹಾಡು ಸಖತ್ತಾಗಿ ಕ್ಲಿಕ್ ಆಗಿತ್ತು. ಇದನ್ನು ಸೋನು ನಿಗಮ್ ಹಾಡಿದ್ರು. ವಿನೀಶ್ ತನ್ನ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಈ ಫೋಟೋವನ್ನು ಹಾಕಿಕೊಂಡು ಫೋಟೋದಲ್ಲಿ ದರ್ಶನ್ ವಿನೀಶ್ ಹೆಗಲ ಮೇಲೆ ಕೈ ಹಾಕಿರುವುದನ್ನ ಕಾಣಬಹುದು. ಅಷ್ಟಲ್ಲದೆ ವಿನೀಶ್ ತಂದೆಯನ್ನ ಹಿಡಿದುಕೊಂಡಿರುವುದನ್ನ ಕಾಣಬಹುದು. ವಿನೀಶ್ ದರ್ಶನ್ ಅಪ್ಪ ಡಿಸ್ಚಾರ್ಜ್ ಆಗಿ ಬರ್ತಾ ಇದ್ದಂತೆ ಜೊತೆಗೆ ನಿಂತಿದ್ದಾರೆ. ನಟ ದರ್ಶನ್ ಕೂಡ ಪುತ್ರ ವಿನೀಶ್ ಹೆಗಲ ಮೇಲೆ ಕೈ ಇಟ್ಕೊಂಡು ನಿಧಾನವಾಗಿ ಕಾರಿನ ಕಡೆ ಹೆಜ್ಜೆ ಹಾಕಿದ್ದಾರೆ. ದರ್ಶನ್ ಬ್ಲಾಕ್ ಟೀ ಶರ್ಟ್ ಧರಿಸಿದ್ರು. ಅವರ ಮಗ ವಿನೀಶ್ ಬ್ಲಾಕ್ ಪ್ಯಾಂಟ್ ಹಾಗೂ ಕಾಫಿ ಕಲರ್ ಟೀ ಶರ್ಟ್ ಧರಿಸಿದ್ರು. ಅವರ ತಂದೆಯನ್ನ ಹಿಡಿದುಕೊಂಡು ಕಾರಿನತ್ತ ಹೆಜ್ಜೆ ಹಾಕಿದ್ರು. ವಿನೀಶ್ ದರ್ಶನ್ ಅವ್ರನ್ನ ಬಳ್ಳಾರಿ ಜೈಲಿನಲ್ಲಿ ಇದ್ದಾಗ ಭೇಟಿ ಮಾಡಿದ್ರು. ದರ್ಶನ್ ನಡೆಯುವಾಗ ಮಗನ ತೋಳಿನ ಮೇಲೆ ಕೈಯಿಟ್ಟು ನಡೆದರೆ ವಿನೀಶ್ ಅಪ್ಪನ ಸೊಂಟ ಹಿಡಿದುಕೊಂಡಿದ್ರು. ಅಪ್ಪನಿಗೆ ಮಗ ಬೆಂಬಲವಾಗಿ ನಿಂತು ಕಾರಿನ ಕಡೆ ಕರ್ಕೊಂಡು ಹೋದ್ರು. ಡಿಸ್ಚಾರ್ಜ್ ನಂತರ ದರ್ಶನ್ ಅವರು ಪತ್ನಿಯ ಫ್ಲಾಟ್ಗೆ ಹೋಗಿದ್ದಾರೆ. ದರ್ಶನ್ ಆಸ್ಪತ್ರೆಗೆ ದಾಖಲಾಗಿ 48 ದಿನಗಳಾದರೂ ಸರ್ಜರಿ ಮಾಡಿಸಿಲ್ಲ. ತೀವ್ರ ಬೆನ್ನು ನೋವಿದ್ರೂ ಸರ್ಜರಿ ಮಾಡಿಸಬೇಕು ಅಂತ ಮಧ್ಯಂತರ ಜಾಮೀನು ಪಡೆದಿದ್ದ ನಟ ಆಸ್ಪತ್ರೆಗೆ ದಾಖಲಾಗಿದ್ರು. ಆದರೆ ದರ್ಶನ್ ಸರ್ಜರಿ ಮಾಡಿಸಲಿಲ್ಲ. BP ಏರುಪೇರಾಗಿದೆ, ಪತ್ನಿ ವಿಜಯಲಕ್ಷ್ಮಿ ಸೈನ್ ಮಾಡಿಲ್ಲ, ಇಂತಹ ಕಾರಣಗಳನ್ನು ಹೇಳಿದ್ದು ನಟನಿಗೆ ಸರ್ಜರಿ ಮಾಡದೆಯೇ ಈಗ ಡಿಸ್ಚಾರ್ಜ್ ಮಾಡಲಾಗಿದೆ. सर मैं साइड